ಸ್ನೇಹಿತರೆ, ನೀವು ಯಾವಾಗಲಾದರೂ ಒಂದ್ಸಲ ಯೋಚನೆ ಮಾಡಿರ್ತೀರಾ, ನಾನು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತೀನಿ, ಯಾವಾಗಲೂ ಒಳ್ಳೆ ಯೋಚನೆ ಮಾಡ್ತೀನಿ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಲ್ಲ, ಕೆಟ್ಟ ಕೆಲಸ ಮಾಡಲ್ಲ, ನನ್ನಲ್ಲಿರೋ ಗುಣಗಳೆಲ್ಲ ಒಳ್ಳೆಯದೇ ಆಗಿದ್ರೂ ನನಗೆ ಯಾಕೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ, ನಾನು ಅಂದ್ಕೊಂಡಿರೋ ಕೆಲಸ ಯಾವಾಗಲೂ ನಾನು ನಿರೀಕ್ಷೆ ಮಾಡಿದ ಹಾಗೆ ಯಾಕಾಗಲ್ಲ. ಅದೇ ನಮ್ಮ ಅಕ್ಕಪಕ್ಕ ಇರೋ ಕೆಲವು ಕೆಟ್ಟ ಜನರು ಬೇರೆಯವರಿಗೆ ಮೋಸ ಮಾಡಿದ್ರು, ಬೇರೆಯವರಿಗೆ ಕೆಡಕನ್ನ ಬಯಸಿದ್ರು, ಅವರಲ್ಲಿ ಒಂದು ಒಳ್ಳೆ ಗುಣ ಇಲ್ಲದೆ ಇದ್ರೂ ಅವ್ರಿಗೆ ಮಾತ್ರ ಒಳ್ಳೇದು ಹೇಗಾಗುತ್ತೆ, ಅವ್ರು ಒಳ್ಳೆಯವ್ರಿಗಿಂತ ಬೇಗ ಜೀವನದಲ್ಲಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ, ಅವ್ರು ಎಷ್ಟೊಂದು ಕೆಟ್ಟವರಾದರೂ ಅವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತಲ್ಲ ಹೇಗೆ. ನಾನು ಕೂಡ ಈ ಒಳ್ಳೆತನ ಅನ್ನೋ ಬೂಟಾಟಿಕೆ ಬಿಟ್ಟು ಅವರಂತಲೇ ಕೆಟ್ಟವನಾಗ್ಬಿಡ್ಲ, ಆಗ್ಲಾದ್ರೂ ನನಗೆ ಒಳ್ಳೇದಾಗುತ್ತಾ ಅನ್ನುವಂತಹ ಇಂಥ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಒಂಥರನಾದರೂ ಬಂದೇ ಬಂದಿರುತ್ತೆ ಅಲ್ವಾ. ಹಾಗಾದ್ರೆ ಕೇಳಿ, ಇವತ್ತಿನ ಕಥೆಯಲ್ಲಿ ಒಳ್ಳೆಯವರಿಗೆ ಬಾರಿ ಬಾರಿ ಕೆಟ್ಟದ್ದು ಯಾಕಾಗುತ್ತೆ, ಮತ್ತೆ ಕೆಲವು ಕೆಟ್ಟ ಮೋಸಗಾರರಿಗೆ ಒಳ್ಳೆಯದ್ರ ಮೇಲೆ ಒಳ್ಳೇದು ಹೇಗಾಗುತ್ತೆ, ಅವರಿಗೆ ಶಿಕ್ಷೆ ಆದರೂ ಇದೆಯಾ ಇಲ್ವಾ, ಮತ್ತೆ ಒಳ್ಳೆಯವರಿಗೆ ಒಳ್ಳೇದು ಯಾವಾಗುತ್ತೆ ಅನ್ನೋದನ್ನ ಈ ಕಥೆಯಿಂದ ತಿಳ್ಕೋಬಹುದು. ಸೊ, ಒಂದೂರಲ್ಲಿ ಇಬ್ರು ಹುಡುಗರು ವಾಸವಾಗಿರ್ತಾರೆ. ಆದರೆ ಅವರಿಗೆ ಒಬ್ರನ್ನ ನೋಡಿದ್ರೆ ಇನ್ನೊಬ್ರಿಗೆ ಆಗ್ತಿರಲ್ಲ. ಯಾಕಂದ್ರೆ ಒಬ್ಬ ನಿಯತ್ತಿರೋನು, ಬೇರೆಯವರಿಗೆ ಸಹಾಯ ಮಾಡೋನು, ಒಳ್ಳೆ ಕೆಲಸ ಮಾಡೋನು, ಮತ್ತೆ ಅವನ ಪಾಡಿಗೆ ಅವನಿರೋ ಒಬ್ಬ ಒಳ್ಳೆ ಹುಡುಗ ಆಗಿರ್ತಾನೆ. ಅವನು ದೇವರ ಪೂಜೆ ಪುನಸ್ಕಾರ ಮಾಡ್ತಿದ್ದ, ಮತ್ತೆ ತಪ್ಪದೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮ ಕೂಡ ಮಾಡ್ತಿದ್ದ. ಆದರೆ ಇನ್ನೊಬ್ಬ ಹುಡುಗ ಅಹಂಕಾರಿ, ಮೋಸಗಾರ, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಪಡೋನು, ಕಳ್ಳ, ಮತ್ತೆ ನಿಯತ್ತಿಲ್ಲದೆ ಇರೋ ಒಬ್ಬ ಕೆಟ್ಟ ಹುಡುಗ ಆಗಿರ್ತಾನೆ. ಇವನು ಕೂಡ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿರ್ತಾನೆ, ಆದರೆ ದೇವ್ರ ಪೂಜೆ ಅಥವಾ ದಾನ ಧರ್ಮ ಮಾಡೋಕ್ಕಲ್ಲ, ಹುಂಡಿ ದುಡ್ಡು ಕದಿಯೋದಕ್ಕೆ, ಹೊರಗಡೆ ಬಿಟ್ಟಿರೋ ಚಪ್ಪಲಿ ಕದಿಯೋದಕ್ಕೆ, ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ದೇವಸ್ಥಾನಕ್ಕೆ ಹೋಗ್ತಿರ್ತಾನೆ. ಅವರಿಬ್ಬರ ಯೋಚನೆಗಳು ಒಬ್ಬರಿಗೊಬ್ಬರಿಂದ ಹೊಂದದೇ ಇದ್ದ ಕಾರಣದಿಂದ ಅವರ ನಡುವೆ ಅಗಾಧವಾದ ಮನಸ್ತಾಪ ಇರುತ್ತೆ. ಹೀಗಿರಬೇಕಾದ್ರೆ ಒಂದಿನ ಜೋರಾಗಿ ಮಳೆ ಬರ್ತಿರುತ್ತೆ. ಅವತ್ತು ದೇವಸ್ಥಾನದಲ್ಲಿ ಮಳೆಯ ಕಾರಣ ಜನ ಯಾರು ಇಲ್ಲದೆ ಇದ್ದಾಗ ಪೂಜಾರಿ ಒಬ್ಬನೇ ಇರೋ ಸಮಯ ನೋಡಿ ಕೆಟ್ಟ ಹುಡುಗ ಹುಂಡಿ ಹಣ ಕದಿಯೋದಕ್ಕೆ ಇದೇ ಒಳ್ಳೆ ಸಮಯ ಅಂತ ಪೂಜಾರಿಯ ಕಣ್ತಪ್ಪಿಸಿ ಹುಂಡಿಲಿದ್ದ ಎಲ್ಲ ಹಣನ ಕದ್ಕೊಂಡು ಹೋಗ್ತಿರ್ತಾನೆ. ಅವನು ಹುಂಡಿ ಹಣ ಕದ್ಕೊಂಡು ಹೋಗ್ತಿರೋದನ್ನ ಆ ಒಳ್ಳೆ ಹುಡುಗ ನೋಡ್ಬಿಡ್ತಾನೆ. ಆದರೆ ಅವನು ಯಾರಿಗೂ ಏನು ಹೇಳ್ದೆ ನನಗೆ ಯಾಕೆ ಅಂತ ಸುಮ್ಮನಾಗ್ಬಿಡ್ತಾನೆ. ಪೂಜಾರಿಗೆ ಹುಂಡಿ ಹಣ ಕಳುವಾಗಿದೆ ಅಂತ ಗೊತ್ತಾದ ತಕ್ಷಣ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ದೇವ್ರ ಹಣ ಹೋಯ್ತು, ಯಾರೋ ಕದ್ಬಿಟ್ಟಿದ್ದಾರೆ ಅಂತೆಲ್ಲ ಜೋರಾಗಿ ಹೇಳ್ತಿರ್ತಾನೆ. ಪೂಜಾರಿಯ ಕಿರ್ಚಾಟ ಕೇಳಿ ಅಲ್ಲೇ ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದ ಜನರು ಬಂದು ಏನಾಯ್ತು ಅಂತ ವಿಚಾರಿಸಿದಾಗ ಅವರಿಗೆ ಹುಂಡಿ ಹಣ ಕಳುವಾಗಿದೆ ಅಂತ ಗೊತ್ತಾಗುತ್ತೆ. ಆಗ ಅವರು ಹೊರಗಡೆ ಬಂದು ಕಳ್ಳನ್ನ ಹುಡುಕಿದಾಗ ಅವರಿಗೆ ಈ ಒಳ್ಳೆ ಹುಡುಗ ಕಾಣಿಸ್ತಾನೆ. ಅವರು ಅವನ್ನ ಕರೆದು ನಿನಗೇನಾದ್ರು ಗೊತ್ತಾ ಯಾರು ಕದ್ದಿದ್ದು ಅಂತ, ಗೊತ್ತಿದ್ರೆ ಹೇಳು ಅಂತ ಕೇಳ್ತಾರೆ. ಆದರೆ ಆ ಹುಡುಗ ಬೇರೆಯವ್ರ ವಿಚಾರ ನಮ್ಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದರೆ ಅವ್ನು ಮಾತಾಡ್ತಿದ್ದ ರೀತಿಯಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ದ ಕಾರಣ ಎಲ್ರಿಗೂ ಇವನೇ ಏನೋ ಮಾಡಿದ್ದಾನೆ ಅನ್ನೋ ಅನುಮಾನ ಬಂದು ನೀನೇ ಮಾಡಿರೋದಲ್ವಾ, ಒಪ್ಕೋ, ನಿನ್ ಬಿಟ್ರೆ ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ ಅಂತ ಗದರಿಸಿ ಅವನನ್ನ ನೀನೇ ಕದ್ದಿರೋದು, ಹೇಳು ದುಡ್ಡಲ್ಲಿಟ್ಟಿದ್ಯಾ ಅಂತ ಹಿಗ್ಗ ಮುಕ್ಕ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಪೂಜಾರಿ ಅಲ್ಲಿಗೆ ಬಂದು ಇವನ್ ದಿನ ಬರೋ ಹುಡುಗ, ಒಳ್ಳೆ ಹುಡುಗ ಇವನು, ಇವನಿಂದ ಕೆಲಸ ಮಾಡಿರಲ್ಲ ಬಿಡಿ ಅಂತ ಹೊಡಿತಿದ್ದ ಜನರನ್ನ ಬಿಡಿಸಿ ಹೋಗಪ್ಪ ನೀನು ಅಂತ ಅವನ್ನ ಮನೆ ಕಳಿಸ್ತಾನೆ. ಆ ಹುಡುಗ ಮೊದಲೇ ಹೊದೆ ತಿಂದು ನೋವಿಂದ ಕುಂಟ್ತಾ ಬರ್ತಿರ್ತಾನೆ. ಆಗ ನೋವಿನ ಮೇಲೆ ನೋವು ಅನ್ನೋ ಹಾಗೆ ಅವನಿಗೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅಕ್ಕಪಕ್ಕ ಜನರು ಅವನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಅದೃಷ್ಟದಿಂದ ಅವತ್ತು ಅವನ ಜೀವಕ್ಕೆ ಏನೂ ಹಾನಿಯಾಗದೆ ಅವನು ಬದುಕುಳಿತಾನೆ. ಆದರೆ ಇನ್ನೊಂದು ಕಡೆ ಆ ಹುಂಡಿ ಹಣ ಕದ್ದಿದ್ದ ಕಳ್ಳನಿಗೆ ಮಜಾನೋ ಮಜಾ. ವಾ, ಇವತ್ತು ಜಾಸ್ತಿ ಕಷ್ಟಪಡದೆ ಬೇಜಾನ್ ದುಡ್ಡು ಸಿಕ್ಕಿದೆ, ಥ್ಯಾಂಕ್ ಯು ದೇವ್ರೆ, ನನಗೆ ಗೊತ್ತು ನೀನು ಯಾವಾಗಲೂ ನನ್ನ ಜೊತೆಗೆ ಇರ್ತೀಯ ಅಂತ, ಅದಕ್ಕೆ ನಾನು ಹುಂಡಿ ದುಡ್ಡು ಕದ್ರೂ ಕೂಡ ನನ್ನ ಯಾರೂ ಹಿಡಿಯೋಕ್ಕಾಗಲಿಲ್ಲ ಅಂತ ದೇವರಿಗೆ ಧನ್ಯವಾದ ಹೇಳಿ ಬೇಕಾಬಿಟ್ಟಿಯ ಕದ್ದಿರೋ ದುಡ್ಡಿಂದ ಮಜಾ ಉಡಾಯಿಸ್ತಿರ್ತಾನೆ. ಪಾಪ ಏನೂ ತಪ್ಪು ಮಾಡಿದೆ, ಹೊದೆ ತಿಂದು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಮಲಗಿದ್ದ ಹುಡುಗನಿಗೆ ಪ್ರಜ್ಞೆ ಬಂದಾಗ ಅವನು ಮೇಲೆ ದೇವ್ರ ಕಡೆ ನೋಡಿ ದುಃಖದಿಂದ ನಾನೇ ಯಾಕೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಹುಂಡಿ ದುಡ್ಡು ಕದ್ದಿದ್ದು ನಾನು ಅಂತ ಕನ್ಫ್ಯೂಸ್ ಆದ್ಯಾ, ನಾನೆಲ್ಲ ಕದ್ದಿದ್ದು ಅವನು, ನಾನು ಎಷ್ಟೇ ಒಳ್ಳೇದು ಮಾಡಿದ್ರು, ಎಷ್ಟೇ ಒಳ್ಳೇದು ಬಯಸಿದ್ರು, ಬೇರೆಯವ್ರ ತಂಟೆ ತಕರಾರಿಗೆ ಹೋಗದೆ ಇದ್ರು ನೀನು ನಮ್ಮಂಥವ್ರ ಜೊತೆನೇ ಅನ್ಯಾಯ ಮಾಡೋದು ಅಲ್ವಾ, ಮತ್ತೆ ಕದ್ದಿರೋರು ಕೆಟ್ಟದ್ದು ಮಾಡಿರೋ ಜೊತೆ ಮಾತ್ರ ಯಾವಾಗಲೂ ಅವ್ರ ಜೊತೆನೇ ಇರ್ತೀಯ, ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಮಾತ್ರ ಒಳ್ಳೇದೇ ಮಾಡ್ತೀಯಾ, ಯಾಕೆ ದೇವ್ರೆ ನಿನಗೆ ಒಳ್ಳೇದು ಮಾಡೋ ಜನರಂದ್ರೆ ಇಷ್ಟ ಆಗಲ್ವಾ, ನಾನು ಕೂಡ ಕೆಟ್ಟದ್ದು ಮಾಡೋದು ಶುರು ಮಾಡ್ಕೊಳ್ಳ, ನನ್ನ ಕೈಲಿ ಅನ್ಯಾಯ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಅಳ್ತಿರ್ತಾನೆ. ಸ್ವಲ್ಪ ದಿನ ಆದಮೇಲೆ ಆಗಿದ್ದಾಯಿತು ಕೆಟ್ಟ ಸಮಯ ಅಂತ ಅವನು ಹುಷಾರಾದ್ಮೇಲೆ ನಡೆದಿದ್ದೆಲ್ಲ ಮರೆತು ಮತ್ತೆ ಅವನು ಅವನ ಒಳ್ಳೆ ಕೆಲಸಗಳನ್ನು, ದಾನ ಧರ್ಮಗಳನ್ನು ಚಾಲ್ತಿಯಲ್ಲಿಡ್ತಾನೆ. ಅದಾದಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಅವನು ರೇಷ್ಮೆ ವ್ಯಾಪಾರ ಶುರು ಮಾಡ್ತಾನೆ. ಅವನ ವ್ಯಾಪಾರ ಅವನ ಒಳ್ಳೆ ಗುಣದಿಂದ ಚೆನ್ನಾಗಿ ನಡೀತಿರುತ್ತೆ. ಆದರೆ ಅವನ ವ್ಯಾಪಾರ ಚೆನ್ನಾಗಿ ನಡೀತಿರೋದನ್ನು ನೋಡಿ ಈ ಹುಂಡಿ ಕಳ್ಳ ಕೆಟ್ಟ ಹುಡುಗನು ಈ ವ್ಯಾಪಾರದಲ್ಲಿ ತುಂಬ ಲಾಭ ಇದೆ ಅಂತ ಅವನು ಆ ಒಳ್ಳೆ ಹುಡುಗನ ಅಂಗಡಿ ಮುಂದೆನೇ ಇವನು ಕೂಡ ರೇಷ್ಮೆ ವ್ಯಾಪಾರ ಶುರು ಮಾಡ್ಕೋತಾನೆ. ಆ ಕೆಟ್ಟ ಹುಡುಗ ರೇಷ್ಮೆಯಲ್ಲಿ ಬೇರೆ ಬೇರೆ ಕಡೆಯಿಂದ ನಕಲಿ ರೇಷ್ಮೆನ ತರಿಸಿ ಕಲಬೆರಕೆ ಮಾಡಿ ಒಳ್ಳೆ ಹುಡುಗನ ಬೆಲೆಗಿಂತ ಕಮ್ಮಿ ಬೆಲೆಗೆ ಮಾರೋದಕ್ಕೆ ಶುರು ಮಾಡ್ತಾನೆ. ಅದರಿಂದ ಜನ ಕಡಿಮೆ ಬೆಲೆ ಕಡೆ ಆಕರ್ಷಿತರಾಗಿ ಒಳ್ಳೆ ಹುಡುಗನ ವ್ಯಾಪಾರ ಕಮ್ಮಿ ಆಗಿಬಿಡುತ್ತೆ. ಆದರೆ ಅವನು ವ್ಯಾಪಾರ ಕಮ್ಮಿ ಆದರೂ ಬಂದಿದ್ರಲ್ಲೇ ಖುಷಿ ಪಡ್ತಿರ್ತಾನೆ. ಮೇಲಿಂದ ಅದರಲ್ಲೂ ಅಲ್ಪ ಸ್ವಲ್ಪ ದಾನ ಧರ್ಮ ಸಹಾಯ ಮಾಡಿ
ಜೀವನದಲ್ಲಿ ಕಷ್ಟ ಇದ್ರೂ ಸಂತೋಷದಿಂದ ಬದುಕೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇನ್ನೊಂದು ಕಡೆ ಆ ಕೆಟ್ಟ ಹುಡುಗ ನಕಲಿ ಮಾಲಿಂದ ಒಳ್ಳೆ ಹುಡುಗನಿಗಿಂತ ಹೆಚ್ಚು ಸಂಪಾದನೆ ಮಾಡಿ ಎಲ್ಲರ ಮುಂದೆನೂ ಅಹಂಕಾರದಿಂದ ಮೆರಿತಿರ್ತಾನೆ. ಆದರೂ ಅವನಿಗೆ ಕೆಟ್ಟದ್ದೇನೂ ಆಗ್ತಿರಲ್ಲ. ಅವನು ಮೋಸ ಮಾಡಿದರೂ ಅವನಿಗೆ ಒಳ್ಳೇದೇ ಆಗ್ತಿರುತ್ತೆ. ಅದರಿಂದ ಆ ಒಳ್ಳೆ ಹುಡುಗ ಒಬ್ಬನಿಗೆ ಅಲ್ಲ, ಅವನ ಅಕ್ಕಪಕ್ಕದಲ್ಲಿರೋ ಜನರಿಗೂ ಬೇಜಾರಾಗ್ತಿರುತ್ತೆ. ಆದರೆ ಒಂದಿನ ಆ ಕೆಟ್ಟ ಹುಡುಗ ಮೋಸ ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು ಅವನಿಗೇನೂ ಆಗ್ತಿರಲ್ಲ, ಅವನು ಚೆನ್ನಾಗೇ ಇರ್ತಾನೆ. ಆದರೆ ಒಳ್ಳೆ ವ್ಯಕ್ತಿಗೆ ನೋವಿನ ಮೇಲೆ ನೋವು ಅನ್ನೋ ಹಾಗೆ ಅವನ ವ್ಯಾಪಾರ ಮೊದಲೇ ಸಣ್ಣಕ್ಕೆ ನಡೀತಿರುತ್ತೆ. ಅದರಲ್ಲೂ ಅವನ ಅಂಗಡಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಇದ್ದಿದ್ದು ಸುಟ್ಟೋಗ್ಬಿಡುತ್ತೆ. ಆಗ ಒಳ್ಳೆ ವ್ಯಕ್ತಿ, ನಂದು ಒಂದು ಜೀವನನ, ಇಂಥ ಜೀವನ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಅನ್ಕೊಳ್ಳೋದ್ರ ಬದಲು ಅವನು ಆಗ ಸ್ವಲ್ಪ ಒಳ್ಳೇದು ಯೋಚನೆ ಮಾಡ್ತಾನೆ. ಏನಂದರೆ, ನನ್ನ ಜೀವನದಲ್ಲಿ ಆಗ್ತಿರೋದು ಎಲ್ಲ ಕೆಟ್ಟದ್ದೆ, ಆದರೆ ನನಗೆ ಯಾವುದರಲ್ಲೂ ಕೊರತೆ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಸಂತೋಷವಾಗಿದ್ದೀನಿ. ಅಂಥದ್ರಲ್ಲಿ ನಾನು ಇದಕ್ಕೆ ದುಃಖ ಯಾಕೆ ಪಡಬೇಕು? ಈ ವ್ಯಾಪಾರ ಹೋದ್ರೇನಂತೆ, ಹೋದರೆ ಹೋಯ್ತು, ನಾನು ಬದುಕಿದ್ದೀನಲ್ವಾ, ಅಷ್ಟು ಸಾಕು. ಕಷ್ಟ ಸಮಸ್ಯೆ ಬದುಕಿರೋರಿಗೆ ಬರೋದು, ಸತ್ತೋರಿಗಲ್ಲ. ಇರಲಿ ಬಿಡು, ನಾನು ಬೇರೆ ಏನಾದರೂ ಜೀವನದ ದಾರಿ ಹುಡುಕೊಂಡ್ರಾಯ್ತು ಅಂತ ಸಮಾಧಾನ ಮಾಡ್ಕೋತಾನೆ. ಇಷ್ಟೆಲ್ಲ ಒಳ್ಳೆ ಗುಣ, ಸಕಾರಾತ್ಮಕ ಚಿಂತನೆ, ಒಳ್ಳೆತನ ಇದ್ದರೂ ಆ ಒಳ್ಳೆ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ, ಅಂದರೆ ಒಂದು 35ರಿಂದ 40 ವರ್ಷದವನಿದ್ದಾಗಲೇ ಸತ್ತೋಗ್ತಾನೆ. ಆದರೆ ಆ ಕೆಟ್ಟ ವ್ಯಕ್ತಿ ಮಾತ್ರ 100 ವರ್ಷ ಬದುಕ್ತಾನೆ. ಇದಕ್ಕೆ ಅಲ್ವಾ ಹೇಳೋದು, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಅವರಿಬ್ಬರು ಸತ್ಮೇಲೆ ಅವರ ಪಾಪ ಪುಣ್ಯ ಲೆಕ್ಕಾಚಾರ ಮಾಡೋದಕ್ಕೆ ಅಂತ ಯಮರಾಜನ ಮುಂದೆ ನಿಂತಿರ್ತಾರೆ. ಒಳ್ಳೆ ವ್ಯಕ್ತಿಗೆ ಆ ಕೆಟ್ಟ ವ್ಯಕ್ತಿ ಜೀವನ ನೆನೆಸ್ಕೊಂಡು ಕೋಪ ತಡೆಯೋಕ್ಕಾಗ್ತಿರಲ್ಲ. ಅವನ ಕೋಪ ಮಿತಿ ಮೀರಿ ಯಮರಾಜನ ಕೇಳೇ ಬಿಡ್ತಾನೆ. ಅಲ್ಲ ಯಮರಾಜರೇ, ನಾನು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನನಗೆ ಮಾತ್ರ ಮಾಮೂಲಿ ಕಷ್ಟದಿಂದ ತುಂಬಿದ ಜೀವನ, ಅದೇ ಬರೀ ಎಲ್ಲ ಹಲ್ಕ ಕೆಲಸ ಮಾಡಿರೋ ಇವನಿಗೆ ಮಾತ್ರ ಸುಖ ಸಂಪತ್ತಿನ ಜೀವನ. ಇದು ಅನ್ಯಾಯ ಅಲ್ವಾ? ಒಳ್ಳೆಯವ್ರಿಗೆ ಮಾತ್ರ ಕಷ್ಟದ ಮೇಲೆ ಕಷ್ಟ ಕೊಡ್ತೀರಾ, ಅದೇ ಇಂಥ ನೀಚರಿಗೆ ಮಾತ್ರ ಸುಖದ ಸುಪ್ಪತ್ತಿಗೆ ಕೊಡ್ತೀರಾ. ಯಾಕೆ? ಒಳ್ಳೆಯವ್ರು ಒಳ್ಳೇದು ಮಾಡದೆ ಇವ್ರ ಹಾಗೇನೆ ಆಗಲಿ ಅಂತಾನ ಅಂತ ಯಮರಾಜನ ಕೇಳ್ತಾನೆ. ಯಮ ಅವರಿಬ್ಬರನ್ನು ನೋಡಿ ಮುಗುಳ್ನಾಗ್ತಾನೆ. ಮತ್ತು ಆ ಒಳ್ಳೆ ವ್ಯಕ್ತಿಗೆ, ಇವಾಗೇನು ನಾವು ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತೀವಿ, ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡ್ತೀವಿ ಅಂತ ನಿನ್ನ ವಾದ ಅಂತ ಕೇಳ್ತಾರೆ. ಒಳ್ಳೆ ವ್ಯಕ್ತಿ, ಹೌದು ಇನ್ನೇನು ಮತ್ತೆ, ನನ್ನ ಜೀವನದಲ್ಲಂತೂ ಹೀಗೆ ನಡೆದಿದ್ದು. ಹುಂಡಿ ಕಾಸು ಕದ್ದಿದ್ದವನು ಹೊದೆ ಬಿದ್ದಿದ್ದು ನನಗೆ, ಕೆಟ್ಟ ಕೆಲಸ ಮಾಡಿದ್ದವನು ಆಕ್ಸಿಡೆಂಟ್ ಆಗಿದ್ದು ನನಗೆ, ಮೋಸ ಮಾಡಿದ್ದವನು ಬೆಂಕಿ ಬಿದ್ದಿದ್ದು ನನ್ನ ಅಂಗಡಿಗೆ, ನಿಯತ್ತಾಗಿದ್ದ ನನ್ನ ಜೊತೆ ಇದೆಲ್ಲ ಆಗಿದ್ದು ಅನ್ಯಾಯ ತಾನೆ, ಮೋಸ್ಕರನಿಗೆ ಒಳ್ಳೆಯದಾಗಿದ್ದು ಮೋಸ ತಾನೆ ಅಂತ ಕೇಳ್ತಾನೆ. ಆಗ ಯಮರಾಜ ಹೇಳ್ತಾರೆ, ಒಬ್ಬ ವ್ಯಕ್ತಿ ಹುಟ್ಟಿದ ಮರುಕ್ಷಣನೇ ಅವನ ಸಾವು ಯಾವತ್ತು ಅನ್ನೋದು ನಿಶ್ಚಯ ಆಗ್ಬಿಡುತ್ತೆ. ಆದರೆ ಆ ಸಾವನ್ನು ಮುಂದೂಡೋ ಸಾಮರ್ಥ್ಯ ಇರೋದು ಭಗವಂತನಿಗೆ ಮಾತ್ರ. ಆದರೆ ನಿಮ್ಮ ಭಾಗ್ಯ ಮತ್ತು ನಿಮಗೆ ಏನು ಸಿಗಬೇಕು ಏನು ಸಿಗಬಾರ್ದು ಅನ್ನೋದು ಮಾತ್ರ ನಿಮ್ಮ ಕರ್ಮ ಮತ್ತು ನಿಮ್ಮ ಆಲೋಚನೆ ಮೇಲೆ ನಿಂತಿರುತ್ತೆ. ನಿನ್ನಂಥ ಒಳ್ಳೆ ವ್ಯಕ್ತಿ ಜೊತೆ ಅಷ್ಟೊಂದು ಅನ್ಯಾಯ ಯಾಕಾಯಿತು, ಮತ್ತು ಈ ಕೆಟ್ಟ ವ್ಯಕ್ತಿ ಜೊತೆ ಅಷ್ಟೊಂದು ಒಳ್ಳೇದು ಯಾಕಾಯಿತು ಅಂತ ಕೇಳಿದೆ ಅಲ್ವಾ? ನಿನ್ನ ಎಲ್ಲ ಪ್ರಶ್ನೆಗೂ ಒಂದೊಂದಾಗಿ ಉತ್ತರ ಕೊಡ್ತೀನಿ, ಕೇಳು. ಹುಂಡಿ ಹಣ ಕದ್ದಿದ್ದು ಅವನಾದರೂ ಅವತ್ತು ನಿನಗೆ ಯಾಕೆ ಹೊದೆ ಬಿತ್ತು ಅಂದರೆ, ನಿನಗವತ್ತು ಕದ್ದಿದ್ದು ಯಾರು ಅಂತ ಗೊತ್ತಿದ್ರು ನೀನು ಎಲ್ರಿಗೂ ಸುಳ್ಳು ಹೇಳಿದೆ. ಅವನಿಗೆ ಮತ್ತೆ ಕೆಟ್ಟದ್ದು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ನೀನವತ್ತು ಅವನ್ನ ಹಿಡಿದು ಕೊಟ್ಟಿದ್ರೆ ಹೊದೆ ಅವನಿಗೆ ಬೀಳ್ತಿದ್ವು, ಅದರಿಂದ ಅವನು ಕಳ್ತನ ಕಮ್ಮಿ ಆದರೂ ಮಾಡ್ತಿದ್ದೇನೋ. ಆದರೆ ನೀನು ಅವತ್ತು ಮೌನವಾಗಿದ್ದು ನನಗೆ ಯಾಕೆ ಅಂತ ಸುಳ್ಳು ಹೇಳಿದೆ, ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ನಿನಗೆ ಹೊದೆ ಬಿದ್ದಿತ್ತು. ಅನ್ಯಾಯ ನೋಡಿನೂ ಅದನ್ನು ತಡೆಯೋದಕ್ಕೆ ಒಂದು ಸಣ್ಣ ಪ್ರಯತ್ನನೂ ಮಾಡದೇ ಇದ್ದಿದ್ದಕ್ಕೆ. ಜಗತ್ತಿಗೆ ಅನ್ಯಾಯದ ಮುಂದೆ ಒಳ್ಳೆ ವ್ಯಕ್ತಿಗಳ ಮೌನ ಮಾಡುವಷ್ಟು ಹಾನಿ ಕೆಟ್ಟ ವ್ಯಕ್ತಿಗಳು ಮಾಡೋ ಹಾನಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಆಗಿರುತ್ತೆ. ಅದಕ್ಕೆ ಅನ್ಯಾಯ ನೋಡಿ ಪ್ರತಿಕ್ರಿಯೆ ಮಾಡದೇ ಇದ್ದಿದ್ದಕ್ಕೆ ನಿನಗವತ್ತು ಹೊದೆ ಬಿದ್ದಿದ್ದು. ಇನ್ನೇನು ಕೇಳಿದೆ ನೀನು, ನಿನಗೆ ಆಕ್ಸಿಡೆಂಟ್ ಯಾಕಾಯಿತು ಅಂತಾನ? ನಿನಗವತ್ತು ಆಕ್ಸಿಡೆಂಟ್ ಮಾಡ್ದವನೇ ನಾನವತ್ತು ನಿನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೆ. ಆದರೆ ನಿನ್ನ ಒಳ್ಳೆ ಕೆಲಸ, ಒಳ್ಳೆ ಆಲೋಚನೆ, ಒಳ್ಳೆ ಕರ್ಮ, ದಾನ ಧರ್ಮದ ಫಲದ ಕಾರಣ ಭಗವಂತ ನಿನ್ನ ಮೃತ್ಯುವನ್ನು ಮುಂದೂಡಿದ್ದಕ್ಕೆ ನಿನಗೊಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅಷ್ಟೇ. ಇಲ್ಲ ಅಂದಿದ್ರೆ ನಿನ್ನ ಆಯಸ್ಸು ಅವತ್ತೇ ಮುಗ್ದೋಗಿತ್ತು. ಅವತ್ತು ನಿನಗೆ ಆ ಆಕ್ಸಿಡೆಂಟಿಂದ ಮತ್ತೆ ಮರುಜೀವನ ಸಿಕ್ತು. ಆದರೆ ನೀನು, ನಾನೇ ಯಾಕೆ, ಒಳ್ಳೆಯವರಿಗೆ ಹೀಗೆ ಯಾಕಾಗುತ್ತೆ ಅಂತ ಒಳ್ಳೆ ಚಿಕ್ಕ ಮಕ್ಕಳು ಅಳಲ್ಲ ಹಾಗೆ ಹೇಳ್ತಿದ್ದೆ. ಅವತ್ತು ಆಕ್ಸಿಡೆಂಟ್ ಆಯಿತು ಅಂತ ದುಃಖ ಪಡೋದ್ರ ಬದಲು ಜೀವ ಉಳಿತಲ್ಲ ಅಂತ ಖುಷಿ ಪಡ್ಬೋದಿತ್ತು ತಾನೇ. ಆದರೆ ನೀನು ಹಾಗೆ ಮಾಡಲಿಲ್ಲ. ಸ್ವಲ್ಪ ಏನಾದರೂ ಕಷ್ಟನೇ ಬರೋಂಗಿಲ್ಲ ನೀವು ಮನುಷ್ಯರಿಗೆ, ಒಳ್ಳೆ ಯೋಚನೆ ಮಾಡಲ್ಲ, ಯಾಕೆ ಏನು ಎತ್ತ ಅಂತ. ಆಗಲೇ ಅಳೋದಕ್ಕೆ, ದೇವ್ರಿಗೆ ಶಾಪ ಹಾಕೋದಕ್ಕೆ ಶುರು ಮಾಡ್ತೀರಾ. ಯಾವಾಗ ನೀವು ಕಲಿಯೋದು ಕಷ್ಟದಲ್ಲೇ ಸುಖ ಇರೋದು, ಸುಮ್ಮನೆ ಏನೂ ಸಿಗಲ್ಲ ಅನ್ನೋದನ್ನು. ಬೆಂಕಿ ಯಾಕೆ ಬಿತ್ತು ಅಂತ ಕೇಳಿದೆ ಅಲ್ವಾ? ನಿನಗೆ ಆಕ್ಸಿಡೆಂಟ್ ಆದಾಗ ಬಿಕ್ಕಿ ಬಿಕ್ಕಿ ಹತ್ತಿದ್ದೆ ನೀನು, ನಾನೇ ಯಾಕೆ ಅಂತ. ಅದಕ್ಕೆ ಆ ಬೆಂಕಿ ಪ್ರಕರಣ ಒಂದು ಸಣ್ಣ ಪರೀಕ್ಷೆ ಆಗಿತ್ತು. ನಿನ್ನ ಪುನರ್ಜೀವನವನ್ನು ನೀನು ಹೇಗೆ ಬಳಸ್ಕೊತಿದ್ಯಾ ಮತ್ತು ಯಾವ ಥರ ನಿನ್ನ ಆಲೋಚನೆಯಲ್ಲಿ ಸಕಾರಾತ್ಮತೆಯ ವೃದ್ಧಿ ಆಗಿದೆ ಅಂತ ನೋಡೋದಕ್ಕೆ. ಅವತ್ತು ನೀನೆಲ್ಲಾದರೂ ದುಃಖ ಪಟ್ಟಿದ್ದರೆ ಅಥವಾ ನಿನ್ನ ಮನಸ್ಥಿತಿ ಕೆಡಿಸ್ಕೊಂಡಿದ್ದರೆ, ಹೃದಯಾಘಾತದಿಂದ ಅವತ್ತೇ ನಿನ್ನ ಕೊನೆ ದಿನ ಆಗಿತ್ತು. ಆದರೆ ನೀನು ಅವತ್ತು ನಿನ್ನ ಸಕಾರಾತ್ಮಕ ಚಿಂತನೆ ಮತ್ತು ಒಳ್ಳೆ ಯೋಚನೆಯಿಂದ ಆ ಪರೀಕ್ಷೆಯಲ್ಲಿ ಗೆದ್ಬಿಟ್ಟೆ. ಆದ್ದರಿಂದ ನಿನ್ನ ಒಳ್ಳೆ ಯೋಚನೆಯ ಕಾರಣ ನೀನು ಇನ್ನಷ್ಟು ಜಾಸ್ತಿ ದಿನ ಕಷ್ಟ ಇದ್ದರೂ ಸಂತೋಷದಿಂದ ಬದುಕಿದೆ. ಜಗತ್ತಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಸುಖವಾಗಿ ಜೀವನ ಮಾಡ್ತಿರೋರು ತುಂಬ ಜನ ಇದ್ದಾರೆ. ನೀನು ನೋಡಿದೆಯಾ ತಾನೆ? ನಿಮ್ಮ ಕರ್ಮ ಯಾವ ಥರ ಇರುತ್ತೋ ನಿಮಗೆ ಫಲನೂ ಅದೇ ಥರ ಸಿಗೋದು. ಆದರೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ದೊಡ್ಡ ಪರಿವರ್ತನೆ ಆಗೋದಿದ್ರೆ ಮಾತ್ರ
ನಿಮ್ಮ ಜೀವನದಲ್ಲಿ ಅದನ್ನು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಸಮತೋಲನ ಮಾಡೋದಕ್ಕೆ ಕಷ್ಟ ಮತ್ತು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಹುಟ್ಕೊಳ್ಳುತ್ತೆ. ನೀವು ಆ ಕಷ್ಟ ಸಮಸ್ಯೆಗಳನ್ನು ಒಳ್ಳೆ ದೃಷ್ಟಿಯಿಂದ ಒಪ್ಕೊಂಡ್ರೆ ನಿಮಗೆ ಸುಖ ಜಾಸ್ತಿ ದೂರ ಇರಲ್ಲ. ಅದೇ ನೀವು ಕಷ್ಟನ ಶಾಪದ ಹಾಗೆ ನೋಡಿದ್ರೆ ನಿಮಗೆ ಸಿಕ್ಕಿರುವ ಪರಿವರ್ತನೆಯ ಅವಕಾಶ ದುಃಖದಿಂದ ಕೂಡಿ ನಿಜವಾಗ್ಲೂ ಅದು ಶಾಪ ಆಗಿ ಹೋಗ್ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಯಾವ ಥರ ನೀವು ಒಳ್ಳೆ ಅಥವಾ ಕೆಟ್ಟ ಯೋಚನೆ ಮಾಡ್ತೀರೋ ಹಾಗೆ ನಿಮ್ಮ ಜೀವನ ಕೂಡ ರೂಪುಗೊಳ್ಳುತ್ತೆ ಅಂತ ಯಮರಾಜ ಆ ಒಳ್ಳೆ ವ್ಯಕ್ತಿಯ ಕಷ್ಟ ಹಾಗೂ ಸಮಸ್ಯೆಗಳಿಗೆ ಕಾರಣ ಏನು ಅಂತ ವಿವರವಾಗಿ ಹೇಳ್ತಾರೆ. ಆದರೆ ಅವನ ಇನ್ನೊಂದು ಪ್ರಶ್ನೆಗೆ ಅವರಿನ್ನೂ ಉತ್ತರ ಕೊಟ್ಟಿರಲ್ಲ. ಒಳ್ಳೆಯವರಿಗೇನೋ ಅವರ ಜೀವನದಲ್ಲಾಗೋ ದೊಡ್ಡ ಪರಿವರ್ತನೆಯನ್ನು ಸರಿದೂಗಿಸೋದಕ್ಕೆ ಕಷ್ಟಗಳು ಬರುತ್ತೆ, ಆದರೆ ಕೆಲವು ಕೆಟ್ಟ ಜನರಿಗೆ ಒಳ್ಳೆಯದ್ರ ಮೇಲೆ ಒಳ್ಳೇದು ಹೇಗಾಗುತ್ತೆ ಅನ್ನೋ ಪ್ರಶ್ನೆಗೆ ಅವರಿನ್ನೂ ಉತ್ತರ ಕೊಟ್ಟಿರಲ್ಲ. ಆ ಇಬ್ಬರೂ ವ್ಯಕ್ತಿಯ ಮನಸ್ಸಲ್ಲೂ ಇದೇ ಪ್ರಶ್ನೆ ಬರ್ತಿರುತ್ತೆ. ಅವರ ಮನಸ್ಸಿನ ಮಾತು ಯಮರಾಜನಿಗೆ ಗೊತ್ತಾಗುತ್ತೆ. ಆಗ ಅವರು ಆ ಕೆಟ್ಟ ವ್ಯಕ್ತಿಯ ಮುಖ ನೋಡಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಆಗ ಚಿತ್ರಗುಪ್ತನಿಗೆ ಕುತೂಹಲ ತಡೆಯೋಕ್ಕಾಗದೆ ಅವನು ಯಮರಾಜರನ್ನ, ಪ್ರಭು, ಒಳ್ಳೆ ವ್ಯಕ್ತಿಗಳ ಕಷ್ಟದ ಬಗ್ಗೆ ಹೇಳಿದ್ರಿ, ಆದರೆ ಈ ಪಾಪಿಯ ಮುಖ ನೋಡಿ ಈ ಥರ ನಗ್ತಿರೋ ಕಾರಣ ಆದರೂ ಏನು ಅಂತ ಕೇಳ್ತಾನೆ. ಆಗ ಯಮರಾಜ ಹೇಳ್ತಾರೆ, ಇವನು ಪಾಪಿ ಅಷ್ಟೇ ಅಲ್ಲ, ಇವನೊಬ್ಬ ಮುಟ್ಟಾಳ ಕೂಡ. ಇವನ ಜೀವನ ಹಣೆ ಬರಹ ಹೇಗಿತ್ತು ಅಂದರೆ ದೇವತೆಗಳೇ ನಾಚಬೇಕು ಅಂತ ರಾಜಯೋಗ ಇವನ ಹಣೆ ಬರದಲ್ಲಿ ಬರೆದಿತ್ತು. ಆದರೆ ಇವನ ಕುಕರ್ಮದಿಂದ ಅದೊಂದು ಸಾಮಾನ್ಯ ವ್ಯಾಪಾರಿಯ ಜೀವನ ಆಗಿ ಪರಿವರ್ತನೆ ಆಯಿತು. ಮತ್ತದರಲ್ಲೂ ಅವನ ಮನಸ್ಸಲ್ಲಿ ಯಾವಾಗಲೂ ಒಂದು ಭಯ ಇರ್ತಿತ್ತು. ಎಲ್ಲಿ ಅವನ ಮೋಸದ ದುಡ್ಡು ನಾಶ ಆಗ್ಬಿಡುತ್ತೋ, ಎಲ್ಲಿ ಜನರಿಗೆ ಅವನ ಮೋಸದ ಬಗ್ಗೆ ಗೊತ್ತಾಗಿ ಒದೆ ತಿಂದು ರೋಡಿಗೆ ಬಂದ್ಬಿಡ್ತಾನೋ ಅನ್ನೋ ಭಯ ಯಾವಾಗಲೂ ಅವನ ಮನಸ್ಸಲ್ಲಿ ಕಾಡ್ತಿರುತ್ತೆ. ಅದರಿಂದ ಅವನ ಹತ್ರ ಒಳ್ಳೆ ವ್ಯಕ್ತಿಗಿಂತ ಜಾಸ್ತಿ ದುಡ್ಡು ಸಂಪತ್ತಿದ್ರೂ ಅವನು ಮಾಡ್ತಿದ್ದ ಮೋಸದ ಭಯದಿಂದ ಅವನಿಗೆ ನೆಮ್ಮದಿನೇ ಇರಲಿಲ್ಲ. ಅವನು ಮನಸ್ಸಲ್ಲೇ ಯಾರಿಗೆ ಬೇಕು ಈ ಜೀವನ ಅಂತ ಕೊರಗ್ತಾನೆ 100 ವರ್ಷಗಳ ಕಾಲ ಕಳೆದಿದ್ದಾನೆ. ಸಂಪತ್ತಿದ್ರೂ ನೆಮ್ಮದಿ ಇಲ್ಲದೆ ಇರೋ ಜೀವನನೂ ಒಂದು ಜೀವನನ. ಜಗತ್ತಲ್ಲಿ ಒಳ್ಳೆಯವರಿಗೂ ಮತ್ತು ಕೆಟ್ಟವರಿಗೂ ಯಾವತ್ತೂ ಅವರ ಕರ್ಮಗಳ ಅನುಗುಣವಾಗಿಯೇ ಪ್ರತಿಫಲ ಸಿಗೋದು. ಉಲ್ಟಾ ಆಗೋದಕ್ಕೆ ಅಂದರೆ ಒಳ್ಳೆಯವರಿಗೆ ಕೆಟ್ಟದ್ದು ಅಥವಾ ಕೆಟ್ಟವರಿಗೆ ಒಳ್ಳೇದಾಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕಂದರೆ ಅದು ಹಣೆ ಬರಹ ಅಥವಾ ವಿಧಿ ಬರಹ ಅಲ್ಲ, ಅದು ಸೃಷ್ಟಿಯ ನಿಯಮ. ತುಂಬ ಜನ ಪಾಪಿಗಳು ಭೂಮಿಯಲ್ಲೇ ರೋಗ ರುಜಿನಗಳು ಬಂದು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿ ಅವರ ಪಾಪದ ಕರ್ಮಗಳಿಗೆ ಪಶ್ಚಾತ್ತಾಪ ಪಟ್ಟೆ ಸಾಯೋದು. ಆದರೆ ಹೇಗೆ ಇವನ ಹಣೆ ಬರಹದಲ್ಲಿ ಆಯಸ್ಸು ಇಲ್ಲದೇ ಇದ್ರೂ ಅವನಿಗೆ ಅವನ ಒಳ್ಳೆ ಕರ್ಮದಿಂದ ಆಯಸ್ಸಿನ ಪ್ರಾಪ್ತಿಯಾಯಿತೋ ಹಾಗೇನೆ ಇವನ ಕುಕರ್ಮದಿಂದ ಇವನ ರಾಜಯೋಗ ಕಡಿಮೆಯಾಗ್ತಾ ಬರ್ತಿತ್ತು. ಅವನಿಗೆ ಹೆಚ್ಚು ಹೆಚ್ಚು ಸುಖ ಸಂಪತ್ತು ಸಿಗೋ ಜಾಗದಲ್ಲಿ ಕಡಿಮೆಯಲ್ಲೂ ಅತಿ ಕಡಿಮೆ ಸಿಗ್ತಿತ್ತು. ಆದರೆ ಅವನಿಗಿದ್ದ ರಾಜಯೋಗದ ಕಾರಣದಿಂದ ಅಕ್ಕಪಕ್ಕ ನೋಡುವವರಿಗೆ ಮಾತ್ರ ಅವನ ಜೊತೆ ಒಳ್ಳೇದಾಗ್ತಿದೆ, ದೇವರು ಅವನ ಜೊತೆಗೇನೆ ಇದ್ದಾನೆ ಅನ್ನೋ ಹಾಗೆ ಕಾಣ್ತಿರುತ್ತೆ ಅಷ್ಟೇ. ಮತ್ತೆ ಅವನಿಗೆ ಮೊದಲೇ ಕಮ್ಮಿ, ಅದರಲ್ಲೂ ನೆಮ್ಮದಿನೇ ಇಲ್ದಿರೋದು ಸಿಕ್ಕರು ಅವನಿಗೆ ಬೇರೆಯವರಿಗಿಂತ ಜಾಸ್ತಿ ಸಿಗ್ತಿದೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅವನ ಅಹಂಕಾರದಿಂದ ಮೆರೆತಿದ್ದ ಅಷ್ಟೇ. ಅವನ ಹಣೆ ಬರದಲ್ಲಿ ಬರ್ತಿದ್ದ ಭಾಗ್ಯ ಅಥವಾ ಅದೃಷ್ಟದ ನಾಶ ಆಗೋವರೆಗೂ ನಾವು ಅವನಿಂದ ಒಳ್ಳೆಯವರನ್ನ ರಕ್ಷಣೆ ಮಾಡ್ಬೋದಾಗಿತ್ತು, ಬಿಟ್ರೆ ನಾವು ಕೂಡ ಅವನಿಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವನಷ್ಟು ದಿನ ಬದುಕಿದ್ದು. ಇವನೆಲ್ಲಾದ್ರೂ ಆ ಒಳ್ಳೆ ವ್ಯಕ್ತಿ ಹಾಗೆ ಒಳ್ಳೆ ಕೆಲಸ ಮಾಡಿದರೆ ಇವನು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಭಯನೇ ಇಲ್ಲದೆ ಇರುವಂತಹ ಒಂದು ಸುಂದರ ಜೀವನ ನಡೆಸ್ತಿದ್ದ ಮತ್ತು ಇತಿಹಾಸದ ಪುಟದಲ್ಲಿ ಅಮರನಾಗಿ ಸೇರ್ಕೊಳ್ತಿದ್ದ. ಯಾಕಂದರೆ ಇವನ ಹಣೆ ಬರದಲ್ಲಿ ಆ ವ್ಯಕ್ತಿಯ ಹಾಗೆ ಕಷ್ಟ ಅಥವಾ ಪರೀಕ್ಷೆಗಳು ಬರೆದಿರಲಿಲ್ಲ. ಆದರೆ ಇವನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವನ ಜೀವನದಲ್ಲಿ ಕಷ್ಟಗಳು ಯಾಕೆ ಬರ್ತಿಲ್ಲ ಅನ್ನೋ ಒಂದು ಸಣ್ಣ ಯೋಚನೆನೂ ಮಾಡಲಿಲ್ಲ. ಮೋಸದ ದುಡ್ಡಲ್ಲಿ ಅಹಂಕಾರ ಪಟ್ಟ, ಅದಕ್ಕೆ ರಾಜಯೋಗದಿಂದ ಸಾಮಾನ್ಯ, ಅದರಲ್ಲೂ ನೆಮ್ಮದಿನೇ ಇಲ್ಲದೆ ಇರೋ ಜೀವನ ನಡೆಸಿದ. ಅದನ್ನ ಜನ ಸುಖದ ಜೀವನ ನಡೆಸ್ತಿದ್ದಾನೆ ಅಂತ ತಪ್ಪು ತಿಳ್ಕೊಂಡ್ರು ಅಷ್ಟೇ. ಒಬ್ಬ ವ್ಯಕ್ತಿಯ ಹಣೆ ಬರದಲ್ಲಿ ಬರ್ತಿರೋದನ್ನ ಒಂದೇ ಸಲ ಬದಲಾಯಿಸೋಕ್ಕಾಗಲ್ಲ. ಆದರೆ ಅವರ ಕರ್ಮದಿಂದ ಅದು ಒಳ್ಳೆಯದಾಗಿ ಬೆಳಿಬೇಕಾ ಅಥವಾ ಕೆಟ್ಟದಾಗಿ ಕ್ಷೀಣಿಸ್ಬೇಕಾ ಅನ್ನೋದು ಅವರವರ ಕರ್ಮ ಮತ್ತು ಆಲೋಚನೆಗಳ ಮೇಲೆ ನಿಂತಿರುತ್ತೆ. ನಿಷ್ಕಾಮ ಕರ್ಮದಿಂದ ಹಣೆ ಬರಹವನ್ನೇ ಬದಲಾಯಿಸ್ಬೋದು, ಆದರೆ ಸಕಾಮ ಕರ್ಮದಿಂದ ನಾವು ಬಯಸೋ ಫಲ ಸಿಗದೇ ಇದ್ದರೆ ನಮ್ಮ ನೆಮ್ಮದಿ ನಾಶ ಕೂಡ ಆಗ್ಬೋದು. ಅದಕ್ಕಾಗಿ ಯಾವ ವ್ಯಕ್ತಿ ಕಷ್ಟದ ಸಮಯದಲ್ಲೂ ನಿಷ್ಕಾಮ ಕರ್ಮ, ಸಕಾರಾತ್ಮಕ ಯೋಚನೆ, ಕಷ್ಟಗಳನ್ನು ಎದುರಿಸೋ ಧೈರ್ಯ ತಂದ್ಕೊತಾನೋ, ಕಷ್ಟದಲ್ಲೂ ಕೆಟ್ಟ ವಿಚಾರ ಅಥವಾ ಕೆಡುಕನ್ನು ಬಯಸೋದಿಲ್ವೋ ಅವನ ಜೊತೆ ಆ ಭಗವಂತ ಯಾವಾಗಲೂ ಇದ್ದೇ ಇರ್ತಾನೆ. ಆದರೆ ಅವನನ್ನು ನೋಡೋದಕ್ಕೆ ಅವರ ಹತ್ರ ಒಳ್ಳೆಯ ದೃಷ್ಟಿ ಹಾಗೂ ಆತ್ಮತೃಪ್ತಿಯ ಗುಣ ಇರಬೇಕು ಅಷ್ಟೇ ಅಂತ ಯಮರಾಜ ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಸೊ ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಕಷ್ಟಗಳು ಬರ್ತಿವೆ ಅಂದರೆ ನೀವು ಆ ಭಗವಂತನ ದೃಷ್ಟಿಯಲ್ಲಿದ್ದೀರಾ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪರಿವರ್ತನೆಗಳಾಗ್ತಿವೆ, ಅದಕ್ಕೆ ನಿಮಗೆ ಕಷ್ಟಗಳು ಬರ್ತಿರೋದು. ಯಾವತ್ತೂ ಅವುಗಳಿಗೆ ತಲೆಬಾಗಬೇಡಿ, ಧೈರ್ಯವಾಗಿ ಅವುಗಳನ್ನು ಎದುರಿಸೋ ಪ್ರಯತ್ನ ಪಡಿ. ಯಾಕಂದರೆ ಬದುಕಿರೋರಿಗೆ ಮಾತ್ರ ಕಷ್ಟ ಬರೋದು, ಗೋರಿಲಿರೋರಿಗಲ್ಲ. ಕತೆ ಇಷ್ಟ ಆಗಿದ್ರೆ ಮರಿದು ಒಂದು ಲೈಕ್ ಮಾಡಿ. ಹಾಗೆ ಈ ಕತೆ ಬಗ್ಗೆ ನಿಮ್ಗೆ ಅನಿಸಿದ್ದೇನಾದರೂ ಒಂದನ್ನು ಕಮೆಂಟ್ ಮಾಡಿ. ಯಾಕಂದರೆ ಮುಂದೆ ಮತ್ತೆ ಈ ಥರ ಕತೆ ರೆಡಿ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.